ಒಂದಾಗಿದೆ, ಸರ್ಕಾರಗಳು ಒಂದಾಗಿಲ್ಲ ಸರ್ಕಾರಗಳು. ಅದು ಹೊಸ ಮುಖಂಡ ವಿಚಾರ ಕಷ್ಟೇ ಹೋಗ್ತೀವಿ ನಾವು. ನಮ್ಮ ಸಿದ್ಧಾಂತಗಳು ಬೇರೆ, ಈ ಕ್ಷೇತ್ರದ ಶಾಸಕ ಸಿದ್ಧಾಂತಗಳು ಬೇರೆ. ವೇದಿಕೆ ಮೇಲೆ ಚೆನ್ನಾಗಿ ಮಾತಾಡಿದ ತಕ್ಷಣ ನಾವಿಬ್ರು ಒಂದಾಗಿಲ್ಲ. ಅವ್ರ ಪಕ್ಷ ಅವರು, ನಮ್ಮ ಪಕ್ಷ ನಾವೇ, ನಮ್ಮ ಕಾರ್ಯಕರ್ತರು ನಾವೇ, ಅವ್ರ ಕಾರ್ಯಕರ್ತರು ಅವರೇ. ನಾನು ನಂಬಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ತಾಲೂಕಿನಲ್ಲಿ ನಾವೆಲ್ಲ ಸೇರಿ ರೇಣುಕಾಚಾರ್ಯ ಒಬ್ಬರೇ ಕಟ್ಟಿಲ್ಲ. ನಾನು ಒಂದು ನರಕ, ನಾವು ನೀವು ಸೇರಿ ಹಳಚಿ ಹಿರಿಯರು ಮರಣ ಹೊಂದಿದ್ದಾರೆ. ಪಾದಯಾತ್ರೆಗಳು 119 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀವಿ. 119 ಬಿಬಿಜಿ ರಾಮ್ಜಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ, 300 ಸ್ಥಳಗಳಲ್ಲಿ ನಾವು ಬಿಬಿಜಿ ರಾಮ್ಜಿ ಕಾರ್ಯಕ್ರಮದಲ್ಲೆಲ್ಲ ಸಾಕಾಗಿಲ್ಲ. ಮಂಜಿನಹಳ್ಳಿ ಮುಂದಾಗಿಲ್ಲ. ಯಾಕಾಗಿಲ್ಲ? ನಾವು ಶವ ಇತ್ತು ತಿರುಗಿ ಮುಂದೋಯ್ತು. ರಾಮೇಶ್ವರ ಮುಂದಾಗಿಲ್ಲ. ಇನ್ನೆಲ್ಲ ಕಡೆ 300 ಸ್ಥಳದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. 119 ಕಿಲೋಮೀಟರ್ .400 ಮೀಟರ್ ನಾವು ಪಾದಯಾತ್ರೆ ಮಾಡಿದ್ವಿ. 1316 ಸಸಿ ಹಾಕಿದ್ವಿ. 7 ತಿರಂಗ ಯಾತ್ರೆ ಮಾಡಿದ್ವಿ. ಎಲ್ಲ ಪ್ರತಿಭಟನೆಗಳು ಮಾಡಿದ್ವಿ. ಇದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಂಘಟನೆಯಿಂದ, ಇದು ನಿಮ್ಮಿಂದ, ಇದು ರೇಣುಕಾಚಾರ್ಯರಿಂದ ಅಲ್ಲ. ನನಗೆ 150 ಕಿಲೋಮೀಟರ್ ಮಾಡಬೇಕಂತ ಆಸೆ ಇತ್ತು. ದಾವಣಗೆರೆ ದಕ್ಷಿಣ ಉಪಚುನಾವಣೆ 7ನೇ ತಾರೀಕು ಇದ್ವಿ. ಕೊನೆಗೆ ಇಲ್ಲ 8-9 ಇರ್ಬೇಕಂತ ನಮ್ಮ ಮುಖಂಡರುಗಳೆಲ್ಲ ಇದ್ವಿ. 8-9 ನಾವು ರಂಗಪ್ಪಗೆ ಮತ್ತು ಹೊಸಳ್ಳಿ ಶಿವ ಫೋನ್ ಮಾಡಿದ್ವಿ, ಬರ್ಬೇಕಂತ ಇದ್ವಿ. ಕೊನೆಗೆ 8-9 ಅಲ್ಲೇ ಆಯ್ತಲ್ಲ. ಆಮೇಲೆ ಸುಳು ಬಿಸಿಲು, ಈ ಸೋದರ ಯಾರಿಗೂ ಕರೆ ಮಾಡಿದ್ದಿಲ್ಲ. ಹೊಸಳ್ಳಿಗೆ ಮತ್ತು ಅಲ್ಲಿ 2-3 ಕಡೆ ಮಾಡ್ಬೇಕಂತ ಇದ್ವಿ. ಹಾಗೆ ಸುಳು ಬಿಸಿಲು ಆಗಿನ ಪಾದಯಾತ್ರೆ ಮಾಡ್ತೀವಿ. ವಯಸ್ಸಂದರು ರೈತರು ಸಲಹೆ ಕೊಡ್ತಾರೆ. ಬಹಳ ಜನ ಈ ಬಿಸಿಲಿಗೆ ಅನಾಹುತಗಳಂತೂ ಬೇಡವರಿಗೆ ನಾವು 9ನೇ ತಾರೀಕುವರೆಗೂ ದಾವಣಗೆರೆ ಉಪಚುನಾವಣೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ವಿ. ದಾವಣಗೆರೆ ಬಾಗಲಕೋಟೆ 100 ಗೆಲ್ತಕ್ಕಂಥ ವಿಶ್ವಾಸ ನನಗಿದೆ. ಪ್ರಾಮಾಣಿಕವಾಗಿ ದಾವಣಗೆರೆ ದಕ್ಷಿಣ ಕಾರ್ಯಕರ್ತರು, ಇಡೀ ಜಿಲ್ಲೆ ಕಾರ್ಯಕರ್ತರು ಮುಖಂಡರು ದಾವಣಗೆರೆ ಕೆಲಸ ಮಾಡಿದರೆ ಮತ್ತು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದರೆ ಎರಡು ಗೆಲ್ತಕ್ಕಂಥ ವಿಶ್ವಾಸ ಇದೆ. ಪಾದಯಾತ್ರೆ 150 ಮಾಡ್ಬಿಟ್ಟು ಬಿಸಿಲಿಗೆ ಬಿಟ್ಟು ಅಲ್ಲಿ 100 ಹೋರಾಟಗಳು ನಾವು ಚಾಪಕಾಲ ಇರ್ಬೋದು, ನೆಲೆಯರಿಕೆ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಎಲ್ಲ ಪಾದಯಾತ್ರೆ ಮಾಡಿದ್ರು. ನಾಟಕೀಯವಾಗಿ ವಿಡಿಯೋ ಕ್ಯಾಮ್ರಾಗೋಸ್ಕರ ಮಾಡಿಲ್ಲ. ಹೋರಾಟಗಳು ನೈಜ ಸ್ಥಿತಿ ನಾವು ನೀವು ಶೇರ್ ಮಾಡಿದ್ವಿ, ಪಕ್ಷಗಳು ಕಟ್ಟಿದ್ವಿ. ಮುಂಬರುವ ದಿನಗಳಲ್ಲಿ ಕೇವಲ ವಿಧಾನಸಭೆ ಚುನಾವಣೆ ಅಷ್ಟೇ ಮುಖ್ಯ ಅಲ್ಲ, ಅದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತಿ ಬರುತ್ತೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನ್ಯಾಮತಿ ಪಟ್ಟಣ ಪಂಚಾಯತಿ, ಮಲ್ನಾಡು ಪುರಸಭೆ, ಈ ಚುನಾವಣೆಗಳು ಬರ್ತವೆ. ಇದು ಗೆಲ್ಲಿಸೋದಕ್ಕೆ ನಾವು ನೀವು ಸಂಕಲ್ಪ ಮಾಡೋಣ. ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಇದೆ. ಅಭಿಮಾನೋತ್ಸವ ಕಾರ್ಯಕ್ರಮದ ಲೋಗೋವನ್ನು ಬಿಡುಗಡೆ ಮಾಡ್ತಾರೆ. ರೈತ ನಾಯಕ BS ಯಡಿಯೂರಪ್ಪನವರಿಗೆ, MP ರೇಣುಕಾಚಾರ್ಯ ಅವರಿಗೆ, ಭಾರತ್ ಮಾತಾ ಕಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.